ದ ಫೇಮಸ್ ಸ್ಟೋರಿ ರೈಟರ್ ಕತೆಗಾರ ಕಾಳಯ್ಯ. ನನ್ನ ಕತೆ ಹೆಸರು ಕೊಟ್ಟಮ್ಮ ಕೊಟ್ಟ ಪೆಟ್ಟು. ರಾತ್ರಿ ಒಂದು ಅಜ್ಜಿ ಬಂದು ನಮ್ಮಿಬ್ರು ಬಜ್ಜಿ ಮಾಡಿಬಿಡ್ತು. ಅವಳು ಕೊಟ್ಟ ಬಾಳೆಹಣ್ಣನ್ನು ಪ್ರೀತಿಯಿಂದ ತಿನ್ನಲು ಹೋಗುವ ಭಾಸ್ಕರನಿಗೆ ಒಂದು ಫೋನ್ ಬರುತ್ತದೆ. ತೊಂದರೆ ಆಯಿತು, ಸಾರಿ. ಹಲೋ ಪ್ರೇಮ್, ಲೇ ನಿನಗೆ ಫೋನ್ ಮಾಡೋಕೆ ಗೊತ್ತಿಲ್ವೇನಾ? ಹಲೋ ಹಲೋ, ಒಂದು ನಿಮಿಷ. ಅವನು ಹೋದ ನಂತರ ಮುಂದೇನಾಗುವುದೋ ಎಂದು ಲೋಕೇಶ್ ಮತ್ತು ಅವನ ನಾದಿನಿ ಚಿಂತಾಕ್ರಾಂತರಾಗುತ್ತಾರೆ. ಈಗ ಹೇಳೋ ಪ್ರೇಮ್. ಹಾಂ ಹೌದೇನಾ? ಆಯ್ತು ಕಣ, ಮಿಸ್ ಮಾಡದೆ ಬರ್ತೀನಿ. ಪಾರ್ಟಿ ಎಲ್ಲ ಜೋರಾಗಿರುತ್ತಲ್ವಾ? ಓಕೆ ಓಕೆ ಓಕೆ, ನನ್ನ ಮಮ್ಮೂಲಿ ಜಾಗಕ್ಕೆ ಬಂದ್ಬಿಡ್ತೀನಿ. ಲೈ ನನ್ನ ಬ್ರ್ಯಾಂಡ್ ತರಿಸೋದು ಮರಿಬೇಡ ಕಣ. ಓಕೆ ಓಕೆ ಓಕೆ. ಕೊಟ್ಟಮ್ಮ. ಹೀಗೆ ಕೊಟ್ಟಮ್ಮ ಕೊಟ್ಟಮ್ಮ ಎಂಬ ಶಬ್ದದೊಂದಿಗೆ ಭಾಸ್ಕರನ ಹಿಂದೆ ಯಾರೋ ಬಂದಂತಾಗುವುದು. ಭಯಗೊಂಡ ಭಾಸ್ಕರ ಸುತ್ತಮುತ್ತ ನೋಡಿ ಗಲಿಬಿಲಿಗೊಳ್ಳುವನು. ಯಾರು ನೀವು? ಸ್ವಲ್ಪ ಬೆಳಕಿಗೆ ಬನ್ನಿ. ನೀವು ಕತ್ತಲಲ್ಲೇ ಇದ್ರೆ ನನಗೆ ಭಯ ಜಾಸ್ತಿಯಾಗಿ ಓಡೋಗ್ಬೇಕಾಗುತ್ತೆ. ಯಾರು ನೀವು? ಕೊಟ್ಟಮ್ಮ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬರುವ ಭಾಸ್ಕರ. ಏನಾಯ್ತು? ಯಾಕೆ ಓಡ್ ಬಂದ್ರಿ? ಬರೋರೆ, ನನ್ನ ಪಾಡಿಗೆ ನಾನು ಹೊರಗಡೆ ಫೋನಲ್ಲಿ ಮಾತಾಡ್ತಾ ನಿಂತಿದ್ದ. ಯಾರೋ ಒಬ್ಳು ಅಜ್ಜಿ ಬಂದು ಹುಚ್ಚರಾಗಿ ಹೊಡೆದಾಕ್ಬಿಟ್ಲು. ಅಜ್ಜಿ ನಿಮಗ್ ಸುಮ್ಕೆ ಹೊಡೆದ್ರ? ಅಯ್ಯೋ, ಅದೇ ನನಗೆ ಗೊತ್ತಾಗ್ತಿಲ್ಲ ಬರೋರೆ. ಕೊಟ್ಟಮ್ಮ ಕೊಟ್ಟಮ್ಮ ಅಂತ ಚೆನ್ನಾಗಿ ಕೊಟ್ಟಾಕ್ಬಿಟ್ಲು. ಆ ಟ್ವಿಸ್ಟ್ ನನ್ನ ಕಥೆಯಲ್ಲೂ ಬರುತ್ತೆ. ಶೋನಿ, ಯಾಕೆ ಹೆದರ್ಕೊಂಡಿದ್ದೀರಾ? ನಾನು ಯಾಕೆ ಎದ್ರುಕೊಳ್ಳಿ? ನಾನು ಸುಮ್ಮನೆ ತಮಾಷೆ ಮಾಡಿದೆ. ಸುಳ್ಳು ಹೇಳ್ಬೇಡಿ ಜಾನಿ. ಗೌಡ್ರ ಮನೇಲಿ ಏನ್ ನಡೀತು ಅನ್ನೋದನ್ನ ಗೌಡ್ರು ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ದಾರೆ. ಅಜ್ಜಿ ಯಾಕೆ ನಿಮಗ್ ಹೊಡೆದ್ರು? ಗೊತ್ತಿಲ್ಲ ಮಧು, ಕಾರಣ ಕೇಳಕ್ ಮುಂಚೆನೆ ನಾನು ಕೊಟ್ಟಮ್ಮ ಕೊಟ್ಟಮ್ಮ ಅಂತ ಕೊಟ್ಬಿಟ್ಲು. ಕತೆ ಹೇಳಕ್ಕೂ ಒಂದ್ ಕ್ಲಾರಿಟಿ ಬೇಕು, ಸುಮ್ನೆ ಏನೇನೋ ಹೇಳ್ಬೇಡಿ. ನಾನು ಯಾಕೆ ಏನೇನೋ ಹೇಳಿ, ನಾನು ಹೇಳ್ತಿರೋದು ನಿಜ. ಅದ್ ಹೇಗ್ ನಿಜ ಆಗುತ್ತೆ ಜಾನಿ? ಕೊಟ್ಟಮ್ಮ ಅನ್ನೋದು ಕಾಳೆನವ್ರು ಬರೀತಿರೋ ಕತೆಲಿ ಒಂದ್ ಕ್ಯಾರೆಕ್ಟರ್ ಅಷ್ಟೇ. ಅದ್ ಹೇಗ್ ಕ್ಯಾರೆಕ್ಟರ್ ಬಂದ್ ನಿಮಗ್ ಹೊಡೆಯುತ್ತೆ? ಅದು ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಅರ್ಥ ಮಾಡ್ಕೋ. ನಾನು ಸುಳ್ಳು ಹೇಳ್ತಿಲ್ಲ. ನೀ ಸುಳ್ಳೇ ಹೇಳ್ತಿರೋದು. ಯಾಕಂದ್ರೆ ಕಾಳೆನವರು ನಮ್ಮ ಮನೇಲಿ ಇರೋದು ನಿಮಗೆ ಇಷ್ಟ ಇಲ್ಲ. ಅದಕ್ಕೆ ಅವ್ರ ಮೇಲೆ ಸುಳ್ಳು ಆಪಾದನೆ ಹೊರಿಸಿ ಅವ್ರನ್ನ ಮನೆಯಿಂದ ಆಚೆ ಹಾಕೋ ಪ್ಲಾನ್ ಮಾಡಿದ್ದೀರಾ. ಅದು ನನ್ನ ಮಾತು ನಂಬು. ಕಾಳೆನವ್ರ ಕಥೆಲಿರೋ ಕೊಟ್ಟಮ್ಮ ನಿಜವಾಗ್ಲೂ ಇದ್ದಾಳೆ. ಹೌದಾ? ಹಾಗಾದ್ರೆ ಆ ಕೊಟ್ಟಮ್ಮನ ನಂಗೂ ತೋರಿಸಿ, ನಾನ್ ಧೈರ್ಯವಾಗಿ ನೋಡ್ತೀನಿ. ಏ ಕೊಟ್ಟಮ್ಮ. ಅದು ನೋಡಿದ್ಯಾ? ಈಗಲಾದ್ರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತಾ? ನಾನು ಎಷ್ಟು ಹೇಳಿದ್ರು ನನ್ನ ಮಾತಿನ ನಂಬ್ತಿರ್ಲಿಲ್ಲ ನೀನು. ಬನ್ನಿ ಕಾಳೆನವ್ರನ್ನ ಕೇಳೋಣ. ಕಾಳೆನವರು ದೆವ್ವೊಬ್ಬರು ಹೊತ್ತಾದ್ರೂ ಇವ್ರು ಯಾಕಪ್ಪ ಇನ್ನೂ ಮಲಗಿಲ್ಲ? ಬನ್ನಿ ಜಾನಿ, ಕೊಟ್ಟಮ್ಮ ಯಾರು ಅಂತ ಅವ್ರನ್ನೇ ಕೇಳೋಣ. ನೀವಿಬ್ರು ಇನ್ನೂ ಮಲಗಿಲ್ವಾ? ನಿಮ್ ಹತ್ರ ಏನೋ ಕೇಳ್ಬೇಕಿತ್ತು. ಏನು ಕೇಳಬೇಕು ಹೇಳಿ. ನಿಮ್ ಕತೆ ಟೈಟಲ್ ಏನು? ಅವತ್ತೇ ಹೇಳಿದ್ನಲ್ಲ, ಕೊಟ್ಟಮ್ಮನ ಪೆಟ್ಟು. ಕೊಟ್ಟಮ್ಮ ನಿಜವಾಗ್ಲೂ ಇದಾರಾ? ನನ್ನ ಕಥೆಯಲ್ಲಿದ್ದಾಳೆ. ರೀ ಸ್ವಾಮಿ, ಕಥೆಲಿರೋದು ನಮಗೂ ಗೊತ್ತು. ನಿಜವಾಗ್ಲೂ ಇದ್ದಾಳೆ ಇಲ್ವಾ ಅದನ್ನ ಹೇಳಿ. ಇನ್ನೂ ಬಂದಿಲ್ವಲ್ಲ? ಬಟ್ ಅವ್ರು ನಮ್ ಕಣ್ಣ ಕಾಣಿಸ್ತಿದಾರಲ್ಲ.
ಯಾಕ್ರಿ ನಗ್ತಿದ್ದೀರಾ? ನನ್ನ ಕತೆನ ನೀವು ಎಷ್ಟು ರಿಯಲಿಸ್ಟಿಕ್ ಆಗಿ ಅನುಭವಿಸ್ತಿದ್ದೀರಾ ಅಂತ ಖುಷಿ ಆಗ್ತಾ ಇದೆ. ಕಾಳೆನವ್ರೆ, ನಾವು ಸೀರಿಯಸ್ ಆಗಿ ಕೇಳ್ತಿದ್ದೀವಿ. ನೀವು ಗೌಡ್ರ ಮನೆಯಲ್ಲಿ ಹೇಳಿದ ಕತೆ ಕೂಡ ಜಾನಿ ಅನುಭವಕ್ಕೆ ಬಂದಿದೆ. ಅಂದ್ರೆ ನಿಮ್ ಕಥೆಲಿರೋ ಪ್ರಕಾರ ನನಗೆ ಫೋನ್ ಬಂತು ಅಂತ ಆಚೆ ಹೋದಾಗ ಕೊಟ್ಟಮ್ಮ ಅನ್ನೋ ಅಜ್ಜಿ ಬಂದು ಹೊಡೆದ್ಲು ಅಂತ ಹೇಳಿಲ್ವಾ? ಅದೆಲ್ಲ ನಿನ್ನ ಭ್ರಮೆ. ಯಾವ ಭ್ರಮೆನೂ ಇಲ್ಲ ರೀ. ನೀವು ಕತೆ ಬರೀತಿರೋದೆಲ್ಲ ನಿಜ ಆಗ್ತಿದೆ. ಮೊದ್ಲಿನಿಂದ ಹೋಗ್ರಿ. ನಾನು ಇಲ್ಲಿ ಕತೆ ಬರೆಯಕ್ಕೆ ಬಂದಿದ್ದೀನಿ. ಅದು ಮುಗಿಯೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಉದ್ಯಮದು ನಾನು ಹೇಳ್ದೆ ಇವ್ರನ್ನ ಈ ಮನೇಲಿ ಇರಿಸ್ಕೊಳ್ಳೋದು ಬೇಡ ಅಂತ. ಈಗ ನೋಡು, ನಾವು ಹೋಗಿ ಅಂದ್ರೂ ಹೋಗಲ್ಲ ಅಂತಿದ್ದಾರೆ. ಕಾಳೆನವ್ರೆ, ನಾವು ಹೇಳ್ತಿರೋದೆಲ್ಲ ನಿಜ. ನೀವು ಬರಿತಿರೋ ಕತೆ ಎಲ್ಲ ನಿಜ ಆಗ್ತಿದೆ. ಈ ಕೊಟ್ಟಮ್ಮ ಕೂಡ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾರೆ. ಒಳ್ಳೇದೇ ಆಯ್ತಲ್ಲ, ಕಂಪ್ನಿ ಕೊಡ್ತಾಳೆ ಬಿಡಿ. ಏ, ಕಂಪ್ನಿ ಬೇಕು ಅಂದ್ರೆ ನೀವು ಕರ್ಕೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ರಿ. ಇಲ್ಲಿದ್ದು ನಮ್ಗೆ ಯಾಕ್ರಿ ತೊಂದರೆ ಕೊಡ್ತೀರಾ? ಹೋಗ್ರಿ ಇಲ್ಲಿಂದ. ನೀವು ಏನೇ ಹೇಳಿದ್ರು ನನ್ನ ಕತೆ ಮುಗಿಯೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ನೀವೀಗ ಹೋಗಿ ಮಲಗಲಿಲ್ಲ ಅಂದರೆ ಕೊಟ್ಟಮ್ಮ ಚಾಕುತ ನಿಮಗೆ ಚುಚ್ಚೋ ಥರ ಕತೆ ಬರೆದ್ಬಿಡ್ತೀನಿ. ಹಾಗೆಲ್ಲ ಮಾಡಬೇಡಿ, ನಾವು ಹೋಗಿ ಮಲಗ್ತೀವಿ. ಆದ್ರೆ ಕೊಟ್ಟಮ್ಮ ನಮ್ಮ ರೂಮ್ ಹತ್ರ ಬರಲ್ಲ ತಾನೆ? ಆಯಿತು, ಅವಳು ಬರದೇ ಇರೋ ಥರ ಕತೆ ಬದಲಾಯಿಸ್ತೀನಿ. ನೀವು ಹೋಗಿ ಮಲಗಿ. ಥ್ಯಾಂಕ್ ಯು. ಚನ್ನಿ ಬನ್ನಿ. ಕೊಟ್ಟಮ್ಮ ಆ ಕೊಟ್ಟಮ್ಮನ ಕೈಗೆ ಕಷ್ಟ ಹೊಡಿಯ. ಅವತ್ತು ಹೊಡೆದಿದ್ದಕ್ಕೆ ಇವತ್ತಿನವರೆಗೂ ನಾನು ಎಡ್ಗೆ ಯೂಸೇ ಮಾಡಕ್ ಆಗ್ತಿಲ್ವಲ್ಲೋ. ಮತ್ತೆ ಯಾಕೆ ಇಟ್ಕೊಂಡಿದ್ದೆ? ಕಟ್ ಮಾಡಿ ಬಿಸಾಕು. ಕಟ್ ಮಾಡಿ ಬಿಸಾಕಿದ್ರೆ ನಾನು ಎಡ್ಗೆ ಮಾಡೋ ಕೆಲಸನ ನೀನ್ ಮಾಡ್ತೀನಪ್ಪ. ನಂದನ್ನೇ ನಾನು ಮಾಡ್ಕೊಳಲ್ಲ, ಇನ್ನಿಂದು ನಾನು ಮಾಡ್ಬಿಡ್ತೀನಾ? ಅದಕ್ಕೆ ಕಣ ನೀನಿನ್ನ ನನ್ನ ಹೈಟ್ ಬೆಳೆದಿಲ್ಲ. ಆ ವಿಷಯ ಬಿಡು. ಕೊಟ್ಟಮ್ಮ ಬಂದು ಸರಿಯಾಗಿ ಕೊಟ್ಮೇಲೆ ಯಾವ ಹುಡುಗಿನೂ ಸರಿಯಾಗಿ ನೋಡೋಕ್ಕೆ ಆಯ್ತಾ ಇಲ್ಲ. ಲೇ, ಹುಡುಗಿರ್ ನೋಡೋದಿರ್ಲಿ, ಅವ್ರ ಬಗ್ಗೆ ಮಾತಾಡಿದ್ರೆ ಸಾಕು. ಕೊಟ್ಟಮ್ಮ ಯಾವಾಗ ಕೊಡ್ತಾಳೋ ನಮ್ಗೆ ಗೊತ್ತಾಗಲ್ಲ. ಅಯ್ಯೋ ಸೂರಿ, ಸೂರಿ ಎದಳ ಮೇಲೆ. ಸೂರಿ, ಸೂರಿ ಎದಳ. ಅಯ್ಯೋ ಸೂರಿ ಬ್ಯಾಡ. ಸೂರಿ ಎದಳ ಮೇಲೆ. ಕೊಟ್ಟಮ್ಮ ನನಗೇನು ಮಾಡಬೇಡ, ಬೇಕಾದ್ರೆ ಇಲ್ಲಿಂದ ಬಿದ್ದು ಸತ್ತಾಗ್ಬಿಡ್ತಾನೆ. ಕೊಟ್ಟಮ್ಮ ಕೊಡ್ಬೇಡ, ಕೊಟ್ಟಮ್ಮ ಕೊಡ್ಬೇಡ. ಸೂರಿ, ಕೊಟ್ಟಮ್ಮನ ಕೈಲಿ ಕೊಡಿಸ್ಕೊಳಕ್ಕಿಂತ ಇದ್ರ ಮಿಂದ ಬಿದ್ದು ಸತ್ತಾಗ್ಬಿಡಣ ಬಾ. ಐ ಲೈಕ್ ಇಟ್. ರಾಕಿ ನೀನೇನೋ? ರಾಕಿ ಅವ್ರೆ, ಯಾಕ್ರಿ ಹಿಂಗೆ ಎದುರಿಸಿದ್ರಿ? ಅದು ನಾಡಿದ್ದು ನಾನೊಂದು ನಾಟಕದ ಪ್ರದರ್ಶನ ಮಾಡ್ತಾ ಇದ್ದೇನೆ. ಅದರಲ್ಲಿ ನನ್ನದು ಈ ಗಿಟಾಪ್ ನಾಡಿದ್ ನಾಟಕ ಇದ್ರು ಇವತ್ತು ಯಾಕೆ ಅಜ್ಜಿ ಗೆಟಪ್ ಹಾಕೊಂಬಂದೆ? ಪಬ್ಲಿಸಿಟಿಗೆ. ರಾಕಿ ಅವ್ರೆ, ನೀವು ಗೆಟಪ್ ಹಾಕೊಂಬಂದಿದ್ ನೋಡಿ ಕೊಟ್ಟಮ್ಮನೆ ಬಂದ್ಲು ಅಂತ ನಾನು ತುಂಬಾ ಎದುರು ಬಿಟ್ಟಿದ್ದೆ. ಐ ಲೈಕ್ ಇಟ್. ನೀವಿಬ್ಬರು ನನ್ನ ನಾಟಕದ ಪ್ರದರ್ಶನಕ್ಕೆ ತಪ್ಪದೇ ಬರಬೇಕು. ಒಂದು ವೇಳೆ ಬರದಿದ್ರೆ ಇದೇ ಕೊಟ್ಟಮ್ಮನ ವೇಷದಲ್ಲಿ ಬಂದು ಕುಟ್ಟಿ ಬಿಟ್ಟಿದೆ. ಕಾಳೆನವ್ರೆ, ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದೆ, ಆದ್ರೆ ಭೇಟಿ ಆಗಿರಲಿಲ್ಲ. ಇವತ್ತು ಭೇಟಿ ಆಗಿ ತುಂಬ ಖುಷಿ ಆಯ್ತು. ಅದಕ್ಕೆ ನಾನೇನು ಮಾಡಲಿ? ಇನ್ಸ್ಪೆಕ್ಟ್ರೆ, ಅವರು ಹಂಗೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅಡ್ಡಿಲ್ಲ ಮರ್ರೆ, ಜೈಲಲ್ಲಿ ಕೈದಿಗಳು ಉತ್ತರ ಕೇಂದ್ರ ಇದೇನಷ್ಟು ವಿಚಿತ್ರ ಅನ್ಸೋದಿಲ್ಲ. ಆದರೆ ನನಗೆ ನೀವು ವಿಚಿತ್ರವಾಗಿ ಕಾಣ್ತಾ ಇದ್ದೀರಾ. ಅಡ್ಡಿಲ್ಲ. ಕಾಳೆನವ್ರೆ, ನೀವು ಕತೆನ ಹ್ಯಾಂಗೆ ಬರೀತ್ರಿ? ಬೆರಳುಗಳ ಮಧ್ಯೆ ಪೆನ್ ಇಟ್ಕೊಂಡು ಬಿಳಿ ಹಾಳೆ ಮೇಲೆ ಗೀಚ್ತೀನಿ. ಎಂತಕ್ಕೆ ಮರ್ರೆ ಎಲ್ಲ ಪ್ರಶ್ನೆಗೂ ಸುತ್ತಿ ಬಳಸಿ ಉತ್ತರ ಕೊಡ್ತೀರಿ? ಸುತ್ಕೊಂಡು ಬಳಸೋದಿಷ್ಟ, ಅದಕ್ಕೆ. ತೊಂದರೆ ಇಲ್ಲ. ಬಜರಂಗಿ ಇನ್ಸ್ಪೆಕ್ಟ್ರೆ, ಇನ್ನು ಇವ್ರನ್ನ ನೀವು ಯಾವ ಪ್ರಶ್ನೆನೂ ಕೇಳಬೇಡಿ, ಕಾಪಿ ಕೊಡ್ರಿ. ಹಾಯ್ ಎವ್ರಿವನ್. ಸರೋಜಾ, ನೀವೇ ಹೇಳ್ಬೋದಲ್ಲ? ನಾನು ಇರೋದೇ ಇಲ್ಲಿ. ಗೌಡ್ರೆ, ನೀವೇಗಳು ಇವಳನ್ನ ಕರ್ಕ ಬಂದು ಇಟ್ಕೊಂಡ್ರಿ? ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ಇಲ್ಲೇ ಅಂದ್ರೆ ನಮ್ಮ ದಂಡ ಹಟ್ಟಿಲಿ ಅಂತ. ಓ ಹೌದಾ? ಆಕ್ಚುಲಿ ನಮ್ಮ ಹಳೆ ಮನೆ ರಿನೋವೇಷನ್ ನಡೀತಾ ಇದೆ, ಅದಕ್ಕೋಸ್ಕರ ಇಲ್ಲಿಗೆ ಶಿಫ್ಟ್ ಆಗಿದ್ದೀನಿ. ಮೊದಲೇ ಹೇಳಕ್ಕಾಗಿಲ್ಲ, ನಮ್ಮನೆ ಹತ್ರನೇ ಯಾವ್ದಾದ್ರು ಒಳ್ಳೆ ಮನೆ ಕಾಣ್ತಿದ್ದೀನಲ್ಲ, ಅದಕ್ಕೆ ಹೇಳಲಿಲ್ಲ. ಬೇಜಾರಾಗ್ಬೇಡಿ ಇನ್ಸ್ಪೆಕ್ಟ್ರೆ, ಈಗಲೂ ನೀವು ಹೂ ಅನ್ನಿ, ನಿಮ್ಮ ಮನೆಗೆ ಬಂದಿರ್ತೀನಿ. ಅಯ್ಯಯ್ಯ, ಹಂಗೊಂದು ಮಾಡಬೇಡ ಮರತಿ. ನನ್ನ ಹೆಂಡತಿ ಗೊತ್ತಾರೆ, ಲಾಟಿಯಲ್ಲೇ ಜನ್ಮ ಜಾಲಾಡಿ ಬಿಡ್ತಾಳೆ. ಹಂಗೂ ಗೌಡ್ರ ಮನೆಗೆ ಬರ್ತಿರ್ತೀಯಲ್ಲ, ಮೀಟ್ ಮಾಡ್ಕೊಳತ್ತೆ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ಪುಟ್ರೆ ನಮ್ಮ ಒಟ್ಟಿಗೆ ಪಬ್ ಮಾಡ್ಕೊಳಂಗಿದ್ದಾರಿ. ಇವಳಿಗೆ ಸಹಾಯ ಮಾಡುವಂಗಿದ್ರೆ ಅದನ್ನು ಮಾಡಿಯಲ್ಲ. ಬಜರಂಗಿ ಇನ್ಸ್ಪೆಕ್ಟ್ರೆ, ಕತೆಗಾರ ಕಾಳೆನವ್ರು ಇಲ್ಲವ್ರೆ, ಹುಷಾರಾಗಿ ಮಾತಾಡಿ. ಸರೋಜ, ನಿನ್ನೆ ಕುಣಿತನ ನೋಡಬೇಕು ಅನ್ಸಿದ್ರೆ ನಿಮ್ಮೊಟ್ಟಿಗೆ ಬಂದು ನೋಡ್ಕೊಂಡು ಹೋಯ್ತೀವಿ, ಹೊಟ್ಟೋಗ್ಬಿಡವ. ಏನ್ ಗೌಡ್ರಿ ನೀವು, ಮನೇಲಿ ಬೋರ್ ಆಗುತ್ತೆ ಅಂತ ಇಲ್ಲಿಗೆ ಬಂದ್ರೆ ಮನೆಗೆ ಹೋಗು ಅಂತ ವಾಪಸ್ ಕಳಿಸ್ತೀರಲ್ಲ. ಒಂದು ಸ್ವಲ್ಪ ನನ್ನನ್ನು ಪ್ರೀತಿಯಿಂದ ನೋಡಬಾರ್ದಾ? ನಾನು ನಿನ್ನ ಪ್ರೀತಿಯಿಂದ ನೋಡೋದು, ಅದನ್ನ ಪಾರು ನೋಡಿ ನಮ್ಮವ್ಗೆ ಫೋನ್ ಮಾಡಿ ಹೇಳೋದು, ನಮ್ಮವ್ವ ಮತ್ತಾಕೊಂಬಂದು ನನ್ನ ಕೊಚ್ಚಾಕೋದು, ಇದೆಲ್ಲ ಬೇಕಾ?
ಅದಕ್ಕಿಂತ ಡೇಂಜರು ಇಲ್ಲಿ ಕೆತ್ತನೆ ಮಾಡ್ತಾವ್ರಲ್ಲ ಕತೆಗಾರ ಕಾಳಯ್ಯ ಅವ್ರ ಕೈ ಸರಿ ಇಲ್ಲ. ಅವರು ನನ್ನ ಬಗ್ಗೆ ಬರೆದು ಏನಾದರೂ ಆಗ ಮೊದಲು ಒಂಟು ಬಿಡು ಸರೋಜಾ. ಸರಿ, ಸಂಜೆ ಸಿಗ್ತೀನಿ. ಬಾಯ್ ಬಾಯ್. ಬಾಯ್ ಇನ್ಸ್ಪೆಕ್ಟ್ರೆ. ನಾನು ಇಲ್ಲಿ ಬಿದ್ದಿದ್ದೀನಿ, ನೋಡ್ತಾ ನಿಂತಿದ್ದೀರಲ್ಲ, ಕೈ ಹಿಡ್ದು ಎತ್ತಬಾರ್ದಾ? ಸರೋಜ ಅವರೇ, ಕಣ್ಕಂಡು ಹೋಗ್ಬೋದಲ್ದಾ? ನಾನು ನೋಡ್ಕೊಂಡೆ ಹೋಗ್ತಿದ್ದೆ, ಇವರೇ ಕಾಲ್ ಕೊಟ್ಟು ಬೀಳ್ಸಿದ್ದು. ಬಜರಂಗಿ ಇನ್ಸ್ಪೆಕ್ಟ್ರೆ, ಮೊಕ್ಕ ನೋಡ್ತಾ ನಿಂತಿದ್ದಾರಲ್ಲ, ಕರ್ಕೊಂಡೋಗಿ ಅಟ್ಟು ಮುಟ್ಟು ಬನ್ನಿ. ನೀವು ಬನ್ನಿ ಅಲ್ಲ. ಏನು ಇಬ್ರು ಹೀಗೆ ಮಾತಾಡ್ತಿರ್ತೀರೋ ಅಥವಾ ನನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬರ್ತಿರೋ? ನೋಡ್ರೆ, ಹೆದರ್ಕೊಂಡು ಕುತ್ಕೊಂಡ್ರೆ ಆತಿಲ್ಲ, ಬನ್ನಿ ಕರ್ಕೊಂಡಪ್ಪ. ಕಾಳೇನವ್ರೆ, ನೀವು ಕಥೆ ಬರೀತಾರಿ, ನಾವು ಅಟ್ಟಿ ಮುಟ್ಟು ಬರ್ತೀವಿ. ಈಗ ಏನಾದ್ರೂ ನೀವು ಬರ್ಲಿಲ್ಲ ಅಂದ್ರೆ ನಾನು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತೀನಿ. ಸರೋಜ, ಆ ಥರ ಕಾನೂನ ಕೈಗೆ ತಗೋಬೇಡ, ನಾವು ಬಿಟ್ಟು ಬರ್ತೀವಿ, ಬಾ. ಒಟ್ಟಮ್ಮ ಏಯ್, ಗಂಡ ಹೆಂಡತಿ ಅಂದಮೇಲೆ ನಾವೆಲ್ಲಾದ್ರೂ ಸುತ್ತಾಡ್ಕೊಂಡ್ ಬರ್ತೀವಿ. ಅದನ್ನೆಲ್ಲ ಕೇಳಕ್ ನೀವು ಯಾರ್ರೀ? ಹೇಳಿ ಅಂತಲ್ಲ, ಕೇಳಲಿಲ್ವಲ್ಲ. ಬಂದು ಕೂತ್ಕೊಂಡು ಕತೆ ಕೇಳಿ. ರೇ, ನಾವ್ ಯಾವ ಕತೆನೂ ಕೇಳೋ ಮೂಡಲ್ಲಿಲ್ಲ ರೀ. ಕೇಳಲಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಇದನ್ನ ನೋಡಿದ್ರೆ ಕತೆ ಕೇಳೋ ಮೂಡ್ ಬರ್ಬೋದು. ನಮಗೆ ಸುಸ್ತಾಗಿಲ್ಲ, ನಾವು ಕತೆ ಕೇಳಿಸ್ಕೊತೀವಿ. ನೋಡ್ಕೊಂಡೆ, ಇವ್ರು ನಮ್ಮ ಮನೆ ನಿಲ್ಸ್ಕೊಳ್ಳೋದು ಬೇಡ ಅಂತ ಕೇಳಿದ್ಯಾ ನನ್ನ ಮಾತನ್ನ? ಈಗ ಕೂತ್ಕೊಂಡು ಕತೆ ಕೇಳು. ಶಾನಿ ಸೈಲೆಂಟಾಗಿ ಕೂತ್ಕೊಳ್ಳಿ. ವೆರಿ ಗುಡ್ ಮಗಳೇ. ಮಗಳ ಅಂತೀರಾ? ಮಗಳು ಗನ್ ತೋರಿಸ್ತೀರಾ? ನನ್ನ ಸ್ವಂತ ಮಕ್ಕಳಿಗೂ ಗನ್ ತೋರ್ಸೆ ಕತೆ ಹೇಳ್ತಾ ಇದ್ದಿದ್ದು. ಇವತ್ತಿನ ಕಥೆಯಲ್ಲಿ ಇನ್ಸ್ಪೆಕ್ಟರ್ ಜೊತೆ ಲೋಕೇಶ್ ಕಾಣೆಯಾಗಿದ್ದಾನೆ. ಅವನ ನಾದಿನಿ ಗಾಬರಿಯಿಂದ ಎದುರು ಮನೆಯವನಿಗೆ ಫೋನ್ ಮಾಡುತ್ತಿದ್ದಾಳೆ. ಮಧು, ಪಾರು ಅವ್ರು ಫೋನ್ ಮಾಡ್ತಿದ್ದಾರೆ. ಲೌಡ್ ಸ್ಪೀಕರ್ ಆನ್ ಮಾಡಿ. ಹಲೋ ಪಾರು ಅವರೇ. ಜಾನಿವ್ರೆ, ನಮ್ಮ ಬಾವನ್ ನೋಡಿದ್ರಾ? ಇಲ್ವಲ್ಲ ಪಾರು ಅವರೇ, ಯಾಕೆ? ಒತ್ತಾರೆ ಇನ್ಸ್ಪೆಕ್ಟರ್ ಜೊತೆಗೆ ಎಲ್ಗೋ ಹೋಯ್ತೀನಿ ಅಂತ ಹೇಳಿ ಇಷ್ಟೊತ್ತಾದ್ರೂ ಅಟ್ಟಿಗೆ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನ್ಗೂ ಸಿಗ್ತಾ ಇಲ್ಲ. ಪಾರು, ಅವ್ರು ಎಲ್ಗೆ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರಾ? ಇಲ್ಲ ಮಧುರ ಅವ್ರೆ, ನಮ್ಮ ಬಾವ ಎಲ್ಲಿ ಹೋಗಿದ್ರು ಅಟ್ಟಿಗೆ ಇಷ್ಟು ತಡವಾಗಿ ಬರಕ್ಕಿಲ್ಲ. ಪಾರು ಅವರೇ, ನೀವೇನು ಗಾಬರಿ ಆಗ್ಬೇಡಿ, ನಾವಿಬ್ರು ಈಗಲೇ ಬರ್ತೀವಿ. ಅಂಗಡಿ ಹತ್ರ ಹೋಗಿ ನೋಡ್ಕೊಂಡ್ ಬರೋಣ. ಮಧು ನೋಡಿ, ಸುಮ್ಮನೆ ಕೂತ್ಕೊಂಡು ಕತೆ ಕೇಳಬೇಕು. ಗೌಡ್ರು ಕಾಣಿಸ್ತಿಲ್ಲ. ಪಾರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಹೋಗಿ ಹುಡ್ಕೊಂಡ್ ಬರ್ತೀವಿ. ನೀವು ಅವ್ರನ್ನ ಹುಡ್ಕಕ್ಕೆ ಹೋದ್ರೆ ನನಗಿಲ್ಲಿ ಟೆನ್ಷನ್ ಆಗಿ ನಾನು ನಿಮ್ಮನ್ನು ಶೂಟ್ ಮಾಡಬೇಕಾಗತ್ತೆ. ಅಲೋ ಅಲೋ ಜಾನಿಯವರೇ, ಇದ್ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಮಾತಾಡಿ. ಫೋನ್ ಕೊಡು. ಲೌಡ್ ಸ್ಪೀಕರ್ ಆನ್ ಮಾಡಿದ್ದೀನಿ. ಇಲ್ಲಿಡು. ಲೋಕೇಶ್ ಹಾಗೂ ಇನ್ಸ್ಪೆಕ್ಟರು ಎಲ್ಲೂ ಕಳೆದು ಹೋಗಿರೋದಿಲ್ಲ. ಯಾವುದೋ ಕೆಲಸವನ್ನು ಮುಗಿಸಿ ವಾಪಸ್ಸು ಬರುವಾಗ ಅವರ ಬೈಕ್ ಕೆಟ್ಟಿರುತ್ತೆ. ಹೋಗಿ ಇನ್ಸ್ಪೆಕ್ಟ್ರೆ, ನಿಮ್ಮ ಗಾಡಿ ಈ ಟೈಮ್ಲೆ ಕೈ ಕೊಡ್ಬೇಕಾ? ಈಗ ಅಟ್ಟಿಗೆ ಹೋಗೋದು ಹೆಂಗ್ಯಾ? ಇಂಥ ಟೈಮಲ್ಲಿ ಗಾಡಿ ಕೈ ಕೊಟ್ರೆ ಮನೆಗೆ ಹೋಗಕ್ಕೆ ಎರಡೇ ಆಪ್ಷನ್. ಯಾವುದಾ? ಒಂದು, ನಾನು ಗಾಡಿ ಮೇಲೆ ಕೂಕಂತೆ, ನೀವು ತಳ್ಳಿ. ಇನ್ನೊಂದು, ಗಾಡಿನ ಇಲ್ಲೇ ನಿಲ್ಲಿಸಿ ನಾವಿಬ್ರು ನಡ್ಕೊಂಡು ಹೋಗ್ಬೋದ ಎಂದು ಇಬ್ಬರು ಮಾತಾಡುತ್ತಿರುವಾಗ ಕೊಟ್ಟಮ್ಮ ಬರುವಳು. ಇನ್ಸ್ಪೆಕ್ಟ್ರೆ, ಅಲ್ಲಿ ನೋಡಿ, ಇಷ್ಟೊತ್ತಾಗ ಯಾವುದೋ ಅಜ್ಜಿ ದಯ್ಯ ಕಂಡಾಗ ಬರ್ತಾವಳೆ. ಗೌಡ್ರೆ, ನಂಗೆ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ. ಆದ್ರೆ ಇಂಥ ಹೊತ್ತಲ್ಲಿ ಹೆದರಿಕೆ ಆಯ್ತು. ಹೆದರ್ಸ್ಬೇಡಿ. ನಾನೇನು ಹೆದರ್ಸ್ಬಾರ್ದು, ಅಜ್ಜಿ ಇತ್ತಾಗ ಬರ್ತಾವಳೆ. ಏ ಅಜ್ಜಿ, ಯಾರ್ಲಿನ? ನಾನು ಕೊಟ್ಟಮ್ಮ. ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು? ನನ್ನ ಹೆಂಡತಿಗೆ ಏನು ಮಾಡಬೇಡಿ, ಬೇಕಿದ್ರೆ ನನ್ನ ಸಾಯಿಸಿ. ಇಬ್ರು ಸಾಯಿಸಕ್ಕಾಗಲ್ಲ, ಯಾಕೆಂದ್ರೆ ಇದು ಒರಿಜಿನಲ್ ರಿವಾಲ್ವರ್ ಅಲ್ಲ, ಸಿಗರೇಟ್ ಲೈಟರ್. ನಿಮ್ ಲೈಟ್ರ್ ಕತೆ ಬಿಡಿ, ಮೊದ್ಲು ಅವ್ರಿಗೆ ಏನಾಯ್ತು ಅಂತ ಹೇಳಿ. ಅವ್ರಿಗೇನೂ ಆಗೋದಿಲ್ಲ. ಕೊಟ್ಟಮ್ಮನ ಕೈಲಿ ಚೆನ್ನಾಗಿ ಕುಡಿಸಿಕೊಂಡು ಮನೆಗೆ ಬರುವರು. ನಮ್ ಬಾವ ಇನ್ಸ್ಪೆಕ್ಟ್ರು ಓಡ್ ಬಂದ್ರು. ಪಾರು, ಲೌಡ್ ಸ್ಪೀಕರ್ ಆನ್ ಮಾಡು. ಅವರಿಬ್ರು ಎಲ್ಲಿ ಹೋಗಿದ್ರು ಅಂತ ನಾನು ಕೇಳ್ತೀನಿ. ಇರಿ ಮಧುರವ್ರೆ.
ನೀವಿಬ್ರು ಎಲ್ಲೋಗಿದ್ರಿ ಅಂತ ಮದ್ರವ್ರು ಕೇಳ್ತವ್ರೆ. ಅದು ರೋಡಲ್ಲಿ ಬರ್ತಾ ಇದ್ವಾ, ಗಾಡಿ ಕೆಟ್ಟೋಯ್ತು. ಅದೇ ಟೈಮ್ಗೆ ಕೊಟ್ಟೆಯಮ್ಮ ಬಂದು ಕೊಟ್ಟ 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 ಅಂತ ಕೊಟ್ಟೆ ತಕ್ಬಿಟ್ಟ. ಜಾನಿ, ಕಾಳೆ ಅವ್ರು ಬರೀತಿರೋ ಕತೆ ನಮ್ ಸುತ್ತನೇ ನಡೀತಿದೆ ಅನ್ನಿಸ್ತಿಲ್ವಾ? ಹೌದು ಮಧು, ನನಗೂ ಅದೇ ಅರ್ಥ ಆಗ್ತಿಲ್ಲ. ಆದ್ರೆ ನನ್ಗೆಲ್ಲ ಅರ್ಥ ಆಯ್ತಾ ಇದೆ. ನನಗೆ ಅರ್ಥ ಆಯ್ತಾ ಇಲ್ಲ, ನಿಂಗೆ ಹಂಗೆ ಅರ್ಥ ಆದ್ದು? ಹೆಂಗೆ ಅಂದ್ರೆ ಕಣ್ಣಾರೆ ನೋಡ್ತಾ ಇಲ್ವಾ? ಆ ಕತೆ ಪ್ರಕಾರ ಮೊದ್ಲು ರಾಜು ಅವರು ಸೂರ್ಯ ಅವರು ಕೊಟ್ಟೆಯಮ್ಮನ ಕೈಯಲ್ಲಿ ಹೊಡೆಸ್ಕೊಂಡ್ರು. ಆಮೇಲೆ ಆ ಕತೆ ಪ್ರಕಾರ ನೀವು ಫೋನಲ್ಲಿ ಮಾತಾಡಕ್ಕಿಂತ ಹೊರಗಡೆ ಹೋಗಿ ಹೊಡೆಸ್ಕೊಂಬಂದ್ರಿ. ಅದೇ ರೀತಿ ಗೌಡ್ರು ಮತ್ತೆ ಬಜರಂಗ್ ಇನ್ಸ್ಪೆಕ್ಟರ್ ಹೊಡೆಸ್ಕೊಂಬಂದ್ರು. ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಮೇಲೆ ನಂಗೆ ಯಾಕೋ ಡೌಟ್ ಬರ್ತಿದೆ. ಅವ್ರ ಕಥೆ ಪ್ರಕಾರ ನಮ್ಮ ಜೀವನದಲ್ಲಿ ನಡೆದ್ರೆ ನನ್ನ ಮೇಲೆ ಯಾಕೆ ಅನುಮಾನ ಪಡ್ಬೇಕು? ಯಾಕೆ ಅಂದ್ರೆ ಆ ಕತೆ ಪ್ರಕಾರ ಕೊಟ್ಟೆಯಮ್ಮ ಹೊಡೆಯೋದು ಪರಸ್ತ್ರೀ ಮೇಲೆ ಕಣ್ಣು ಹಾಕೋ ಗಂಡಸರಿಗೆ ಮಾತ್ರ. ನಿನ್ನ ಮಾತಿನ ಅರ್ಥ? ನೀವು ಪರಸ್ತ್ರೀ ಮೇಲೆ ಕಣ್ಣು ಹಾಕ್ತಿದ್ದೀರಾ ಅಂತ ಅರ್ಥ. ಇದೇ ಮಾತನ್ನ ಬ್ಯಾರೆ ಯಾರಾದ್ರೂ ಹೇಳಿದ್ರೆ ಸಿಗದು ತೋರಣ ಕಟ್ಟಿಬಿಡ್ತಾ ಇದ್ದಿ. ನೀವ್ ಹೀಗೆ ಹೇಳ್ಬಿಟ್ರೆ ನಂಬಿಡ್ತೀನಿ ಅನ್ಕೊಂಡಿದ್ರ ಜಾನೆ? ನಂಬಲೇಬೇಕು ಮಧು. ಅಲ್ಲ, ನಾನು ಯಾವ ಹುಡುಗಿನ ನೋಡಿದೀನಿ ಅಂತ? ಬೇರೆ ಯಾರು ಅಲ್ಲ, ಪಕ್ಕದ ಮನೆಗೆ ಬಂದಿರೋ ಡಾನ್ಸರ್ ಸರೋಜ ಮೇಲೆ ಕಣ್ಣು ಹಾಕ್ತಿದ್ರ ಅನ್ನಿಸ್ತಿದೆ. ಪಾರು, ಯಾನ್ ಹೇಳ್ತಾ ಇದೆ? ನಾಯಕ ಸರೋಜನ್ ನೋಡಕ್ ಹೋಗ್ಲಿ? ನೀವ್ ಯಾನೇ ಹೇಳಿದ್ರು ನಾ ನಂಬಕ್ಕಿಲ್ಲ ಬಾವು. ನೀವ ಸರೋಜನ್ ಸವಾಸ ಮಾಡಿರೋದಕ್ಕೆ ಕೊಟ್ಟಯ್ಯಮ್ಮ ಬಂದು ನಿಮ್ಗೆಲ್ರಿಗೂ ಕೊಟ್ಟಿರೋದು. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಇದೆಲ್ಲ ಸುಳ್ಳು. ಜಾಸ್ತಿ ಕಿರ್ಚಾಡ್ಬೇಡಿ ಜಾನಿ. ಸತ್ಯ ಏನು ಅಂತ ನಾನ್ ಕಂಡು ಹಿಡಿತೀನಿ. ಸತ್ಯ ಗೊತ್ತಾದ ದಿನ ನಾನ್ ನಿಮಗ್ ಡಿವೋರ್ಸ್ ಕೊಟ್ಟು ನನ್ ತವ್ರ ಮನೆಗೆ ಹೋಗ್ತೀನಿ. ರೀ ಕಾಳೇನೋರೆ, ನಿಮ್ಗೋಸ್ಕರ ನಾವು ಮನೆ ಎಲ್ಲ ಹುಡುಕಿದ್ವಿ, ನೀವು ಇಲ್ಲಿ ನಿಂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ನಿಂತ್ಕೊಂಡು ನಿದ್ದೆ ಮಾಡ್ತಿದ್ದೆ. ಜೊತ್ಕೊಂಡೆರಡು ಕತ್ತೆ ನಿಲ್ಸ್ಕೊಂಬಿಡಿ, ಚಂದ ನಿದ್ದೆ ಬರ್ತದೆ. ಈಗ ನೀವ್ರು ಬಂದ್ರಲ್ಲ, ಇನ್ ಚೆನ್ನಾಗಿ ನಿದ್ದೆ ಬರುತ್ತೆ. ರೀ ಗೌಡ್ರೆ, ನಾವು ಬಂದಿರೋದವ್ರನ್ನ ಸಮಾಧಾನ ಮಾಡೋದಕ್ಕೆ ರೂಢಾಗಿ ಮಾತಾಡ್ಬೇಡಿ. ಗೌಡ, ಸಮಾಧಾನ ಸಮಾಧಾನ. ಕಥೆಗಾರ ಕಾಳೇನವ್ರೆ, ನಿಮ್ಮ ಕತೆ ಮುಗಿತಪ್ಪಂತ? ಇಲ್ಲ, ಇವತ್ತು ಮುಗಿಯುತ್ತೆ. ಏನ್ ಕ್ಲೈಮ್ಯಾಕ್ಸ್ ಬರ್ದಿದ್ದೀರಾ? ಲೋಕೇಶ್ ಮತ್ತು ಭಾಸ್ಕರನನ್ನು ಕೊಟ್ಟಮ್ಮ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಕೊಲ್ಲುವಳು. ಕಥೆಗಾರ ಕಾಳೇನವ್ರೆ, ನಿಮಗೆ ಕೈ ಮುಗಿದು ಕೇಳ್ಕೊತೀವಿ, ಕ್ಲೈಮ್ಯಾಕ್ಸ್ನ ಬದಲಾಯಿಸ್ಕೊಳಕ್ಕಾಗಲ್ವಾ? ನನ್ನ ಕತೆ ನನ್ನ ಇಷ್ಟ, ನಿನಗೇನೋ ಕಷ್ಟ. ಕಷ್ಟ ಆಯ್ತಾ ಇರೋದಕ್ಕೆ ಹೇಳ್ತಾ ಇರೋದು. ನೀವು ಕತೆ ಬರೀತಾ ಇರೋದಕ್ಕೂ ನಮ್ಮ ಜೀವನದಲ್ಲಿ ನಡೀತಾ ಇರೋದಕ್ಕೂ ಒಂದೇ ಥರ ಆಯ್ತಾ ಇದೆ. ನಿಮ್ ಕತೆ ಪ್ರಕಾರ ಆ ಕೊಟ್ಟಮ್ಮ ನಮಗ್ ಬಂದು ಬಾರಿಸ್ತಿರೋದಕ್ಕೆ ನಾವ್ ಯಾವ್ದೋ ಪರಸ್ತ್ರೀ ಮೇಲೆ ಕಣ್ಣು ಹಾಕಿದೀವಿ ಅಂತ ನನ್ನ ಹೆಂಡತಿ ನನ್ನ ಜೊತೆ ಮಾತೆ ಬಿಟ್ಬಿಟ್ಟಿದ್ದಾಳೆ ಗೊತ್ತಾ? ನೋಡಿ, ನಿಮ್ ಕಾಲಕ್ಕೆ ಬಿದ್ದು ಕೇಳ್ಕೊತೀನಿ, ಈ ಕತೆ ಬರೋದನ್ನ ಇಲ್ಲಿಗೆ ನಿಲ್ಸಿ ಊರ್ದಾರಿ ಹಿಡಿದ್ಬಿಡಿ. ನೀನ್ ಹೇಳಿದೆ ಅಂತ ನಾನು ಹೊಟ್ಟೋಗ್ಬೇಕಾ? ನನಗಿಷ್ಟ ಬಂದಾಗ್ಲೇ ನಾನು ಹೋಗೋದು. ಆಯ್ತು, ನಿಮ್ಗೆ ಇಷ್ಟ ಬಂದಾಗ್ಲೇ ಹೋಗಿ, ಅದ್ರ ಕ್ಲೈಮ್ಯಾಕ್ಸ್ನ ಬದಲಾಯಿಸ್ಕೊಳ್ಳಿ. ಆಗಲ್ಲ, ನಾನ್ ಬರೆಯೋದೇ ಹೀಗೆ. ಚುಚ್ಚಿ ಚುಚ್ಚಿ. ಗೌಡ್ರೆ, ಈ ಮನುಷ್ಯನಿಗೆ ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗಲ್ಲ. ಅವನ ಕತೆನೂ ಬದಲಾಯಿಸಲ್ಲ. ಅದಕ್ಕೆ ನನಗೊಂದು ಪ್ಲಾನ್ ಬಂದಿದೆ. ನೀವು ಅಂದ್ರೆ ಕಾರ್ಯರೂಪಕ್ಕೆ ತಂದ್ಬಿಡೋಣ. ಅದೇನು ಹೇಳಿ ಎಣ್ಣೆ ನೋಡ್ರಿ. ಈ ಮನುಷ್ಯನ ಸಾಯಿಸ್ಬಿಡೋಣ. ಪ್ಲಾನ್ ಏನು ಚಂದಾಗದೆ, ಅತ್ತ ತಿರ್ಕೊಂಡು ನಿಂತಾರೆ, ಹೋಗಿ ತಳ್ಬಿಡಿ. ಇಲ್ಲಿ ಗೌಡ್ರೆ, ನಾನು ಅವ್ರನ್ನ ಕೊಲೆ ಮಾಡಿ ಜೈಲ್ಗೆ ಹೋದ್ರೆ ನನ್ನ ಹೆಂಡತಿನಾರಿ ನೋಡ್ಕೋತಾರೆ? ನಾನಿಲ್ವಾ? ಅಂದ್ರೆ ನಾನು ಪಾರು ಸೇರಿ ಚಂದಾಗಿ ನೋಡ್ಕೋತೀವಿ ಏನ್ದಿ? ರೀ ಗೌಡ್ರೆ, ನೀವಿಷ್ಟಲ್ಲೇ ಒಂದು ಮಗುವಿನ ತಂದೆ ಆಗ್ತಿದ್ದೀರಾ. ನೀವು ಮಾಡೋದೆಲ್ಲ ಮುಗ್ದೋಗಿದೆ. ಹಂಗಾಗಿ ನೀವು ಅವ್ರನ್ನ ತಳ್ಳಿ ಜೈಲ್ಗೆ ಹೋಗ್ಬಿಡಿ. ನಾನು ಪಾರು ಪುಟ್ಟಮಲ್ಲಿಯವ್ರು ಇಬ್ಬರು ಚೆನ್ನಾಗಿ ನೋಡ್ಕೋತೀನಿ. ಇಬ್ರು ಜೈಲ್ಗೆ ಹೋಗೋದು ಬೇಡ, ಬನ್ನಿ ಇದಕ್ಕೊಂದು ಇತ್ಯರ್ಥ ಆಡ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಕಾಳೇನವ್ರೆ, ನೀವು ಇಷ್ಟು ದಿನ ಒಳ್ಳೆ ಕಥೆಗಾರರು ಅಂತ ಗೊತ್ತಿತ್ತು, ಆದ್ರೆ ಇವತ್ತು ನೀವು ಒಳ್ಳೆ ಸಿಂಗರ್ ಅಂತಾನೂ ಗೊತ್ತಾಗೋಯ್ತು. ಆಕ್ಚುಲಿ ನಾ ಬೆಂಗಳೂರಿಗೆ ಬಂದಿದ್ದೆ ಸಿಂಗರ್ ಆಗಬೇಕು ಅಂತ. ಅವಕಾಶ ಸಿಕ್ಲಿಲ್ಲ, ಕಥೆಗಾರ ಆಗ್ಬಿಟ್ಟೆ. ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊತೀರಾ? ನಾನೇ ನಿಮ್ಮನ್ನ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕರ್ಕೊಂಡೋಗಿ ಪರಿಚಯ ಮಾಡಿಸಿ ನಿಮ್ಮನ್ನ ಒಳ್ಳೆ ಸಿಂಗರ್ ಮಾಡ್ಬಿಡ್ತೀನಿ. ಅದು ಆಗ್ಲಿಲ್ವಾ? ಸರಿಗಮ್ಮಪ್ಪ ಕರ್ಕೊಂಡೋಗಿ ನಾನೇ ಬಿಟ್ಬಿಟ್ಟು ಬರ್ತೀನಿ. ಎಲಿಮಿನೇಟ್ ಮಾಡ್ಬಿಡ್ತಾರೆ. ಏನು ಇಷ್ಟೊಂದು ಐಸ್ ಇಡ್ತಿದ್ದೀರಾ? ವಿಷಯ ಏನು ಅಂತ ನೇರವಾಗಿ ಹೇಳಿ. ಕಥೆಗಾರ ಕಾಳೇನವ್ರೆ, ಹೆಂಗಾದ್ರೂ ಮಾಡಿ ಕ್ಲೈಮ್ಯಾಕ್ಸ್ನ ಬದಲಾಯಿಸ್ಕೊಂಬಿಡಿ. ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ನಾನೇನು ಹೇಳಿದ್ರು ಕೇಳ್ತೀರಾ? ನಿಜವಾಗ್ಲೂ ಕೇಳ್ತೀವಿ. ಪಕ್ಕದ ಮನೆಯ ಸರೋಜನ ಹತ್ರ ಹೋಗಿ ನೀವಿಬ್ರು ರಾಖಿ ಕಟ್ಟಿಸ್ಕೊಂಬನ್ನಿ. ಎಲ್ಲಿಗೆ ಹೇಳ್ಕೊಂಡು ಹೋಗ್ತಿದ್ಯಾ? ಇವತ್ತು ಕಾಳೇನವರು ಕ್ಲೈಮ್ಯಾಕ್ಸ್ ಹೇಳ್ತಿದ್ದಾರೆ, ಅದ್ರಲ್ಲಿ ನಿಮ್ ಬಣ್ಣ ಬಯಲಾಗುತ್ತೆ. ಅದು ಇವ್ರು ಬರೆಯೋ ಕಥೆಗಳು ಖರಾಬ್ ಆಗಿರುತ್ತೆ. ಅವ್ರ ಕತೆ ಏನು ಕೇಳ್ತೀನಿ, ನಡಿ ಹೋಗೋಣ. ನನ್ನ ಕಥೆನೇ ಖರಾಬು ಅಂತೀಯಾ? ಹುಷಾರ್. ಇವ್ರ ವಿಷಯ ಬಿಡಿ, ನೀವು ಕತೆ ಹೇಳಿ.
ಮಧುರವ್ರೆ ಅಣ್ಣಪ್ಪನವ್ರನ್ನ ಯಾಕೆ ನಿಲ್ಸ್ಕೊಂಡಿದ್ದೀರಿ? ನೀವು ಕರೆಕ್ಟ್ ಟೈಮ್ಗೆ ಬಂದ್ರಿ. ಕಾಳೆನವರು ಇವತ್ತು ಕ್ಲೈಮ್ಯಾಕ್ಸ್ ಹೇಳ್ತಾರೆ, ನೀವು ಕೇಳಿಸ್ಕೊಳ್ಳಿ. ಕಾಲೇನವ್ರೆ, ನೀವು ಆಪೋಟಿ ಕಷ್ಟಪಟ್ಟು ಬರ್ದಿರೋ ಕತೆನ ಬಿಟ್ಟೆ ಯಾಕೆ ಹೇಳಿರಿ? ನೀವು ಪುಸ್ತಕ ರಿಲೀಸ್ ಮಾಡಿದ್ಮೇಲೆ ದುಡ್ಡು ಕೊಟ್ಬಿಟ್ಟು ತಕೊಂಡು ನಾವೇ ಓದ್ತೀವಿ. ಬೇಡ, ಇವತ್ತು 2 ಕ್ಲೈಮ್ಯಾಕ್ಸ್ ಮುಗಿಸ್ಲೇಬೇಕು. ನೀವು ಕತೆ ಕೇಳಲೇಬೇಕು. ಲೈಟಾಗಿ ಲೈಟ್ ಉರಿತಿರೋ ಸಮಯ, 3 ಜನ ನಿಂತ್ಕೊಂಡು ಕತೆ ಕೇಳ್ತಿದ್ದಾರೆ. ಆಗ ಕೊಟ್ಟಮ್ಮ ಚಾಕು ಹಿಡ್ಕೊಂಬರ್ತಾಳೆ. ಕೊಟ್ಟಮ್ಮ ಸಾಯಿಸ್ಬಿಡ್ತೀನಿ. ಸರ್ 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 ಬಡಿಬೇಡಿ ಸರ್, ನಾನು ಅವಳಲ್ಲ ಸರ್, ಅವನು ಸರ್. ಯಾರೋ ನೀನು? ಇವ್ರ ಮನೆ ಕೆಲಸದಾಳು. ನೀನ್ ಯಾಕೆ ಈ ತರ ಬೇಸ್ ಹಾಕೊಂಬಂದು ನಮ್ಮನ್ನೆಲ್ಲರೂ ಎದುರಿಸ್ತಿದ್ದೆ? ಬೇಕು ಅಂತ ಎದುರಿಸ್ಲಿಲ್ಲ, ಇವ್ರು ಏನು ಹೇಳಿದ್ರು ಅದನ್ನ ಮಾಡಿದೆ ಅಷ್ಟೇ. ಕಾಳೆನವ್ರೆ, ನೀವ್ಯಾಕೆ ಇಂಥ ಕೆಲಸ ಮಾಡಕ್ ಹೇಳ್ತಿದ್ರಿ? ಎಲ್ಲ ಅವನನ್ನೇ ಕೇಳಿ. ಕ್ಲೈಮ್ಯಾಕ್ಸ್ ಪಾಯಿಂಟ್ ಮಾತ್ರ ನನ್ನ ಹತ್ರ ಕೇಳ್ತೀರಾ? ಅದನ್ನು ಅವನ ಹತ್ರನೇ ಕೇಳಿ. ಏ ಹೆಕ್ಕತ್ತಿಮ್ಮನೆ, ಎಂಥ ವಿಷಯ ಅಂದಳಿ ಬೊಗಳು, ಇಲ್ಲ ಅಂದ್ರೆ ಮುಖದ ಮೇಲೆ ಹಲಸಿನ ಹಣ್ಣು ಕಡಬ್ ಬರ್ಕ ಹಾಂಗ್ ಬಾಸ್ತೆ. ಹೊಡಿಬೇಡಿ ಸರ್, ಇವ್ರು ಬರೆಯೋ ಕತೆ ಫೇಮಸ್ ಆಗಬೇಕು ಅಂತ ಅದೇ ಥರ ವೇಷ ಹಾಕ್ಸಿ ಅವ್ರ ಕತೆ ಥರನೇ ಎದುರಿಸೋಕೆ ಹೇಳಿದ್ರು. ಮಧು, ಈಗ್ಲಾದ್ರೂ ಗೊತ್ತಾಯ್ತಾ ಇವ್ರ ನಿಜವಾದ ಮುಖ? ಬಜರಂಗಿ ಇನ್ಸ್ಪೆಕ್ಟ್ರೆ, ಇವ್ರನ್ನ ಸುಮ್ಮನೆ ಬಿಡ್ಬೇಡಿ. ನಾನಂತೂ ಗ್ಯಾರಂಟಿ ಸುಮ್ಮನೆ ಬಿಡುವುದಿಲ್ಲ. ಇವ್ರು ಎಲ್ಲಿಂದ ಬಂದ್ರೋ ಅಲ್ಲಿಗೆ ವಾಪಸ್ ಕಳಿಸ್ತೆ. ಅಂದ್ರೆ ನಿಮ್ಮ ಹುಚ್ಚಾಸ್ಪತ್ರೆಗೆ ಇವನನ್ನ ಪರಪ್ಪನ ಅಗ್ರಹಾರಕ್ಕೆ.